ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಮಲ್ಲಿಗೆಯಂತಹ ಮೃದುವಾದ ಬೇಳೆ ಹೋಳಿಗೆ ಮಾಡುವುದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈಗಾಗಲೇ ನಾನು ಮೊದಲೇ ಹಳ್ಳಿ ಕಡೆ ಮಾಡುವಂತಹ ಬೇಳೆ ಹೋಳಿಗೆ ಮಾಡುವ ವಿಡಿಯೋ ಕೂಡ ಮಾಡಿದ್ದೀನಿ, ನೋಡ್ಬೋದು ನೀವು. ಇವಾಗ ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ನಾನಿಲ್ಲಿ 1/4 kg ಕಡಲೆಬೇಳೆನ ತಗೊಂಡಿದ್ದೀನಿ. ಅದನ್ನು ಇವಾಗ ತೊಳೆದ್ಬಿಟ್ಟು ನೀರು ಸ್ವಲ್ಪ ಕಾಯೋಕ್ಕೆ ಇಟ್ಟಿದ್ದೆ. ಅದರಲ್ಲಿ ಇವಾಗ ತೊಳೆದಿರುವಂತಹ ಕಡಲೆಬೇಳೆನ ಹಾಕ್ತಾಯಿದ್ದೀನಿ. ಯಾವಾಗಲೂ ನೀವು ಬೇಳೆ ಕುದಿಸೋವಾಗ ಸ್ವಲ್ಪ ನೀರು ಕಾಯಿಸಿದ ಮೇಲೇ ಹಾಕಿ. ಈ ಕಡೆ ನಾನು ಇನ್ನೊಂದು ಪಾತ್ರೆಯಲ್ಲಿ 1/4 kg ಬೆಲ್ಲನ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ನಾನು 1/4 kg ಹಿಟ್ಟನ್ನು ತಗೊಂಡು ಇವಾಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತಾ ಕನಕನ ಕಲಿಸ್ತಾ ಹೋಗಬೇಕು. ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಸ್ನೇಹಿತರೆ, ಮತ್ತು ಒಂದು ಚಮಚದಷ್ಟು ಅರಿಶಿಣ ಪುಡಿನ ಹಾಕ್ತಾಯಿದ್ದೀನಿ ಕಲರ್ಗೆ ಅಂತ. ನಾನು ಯಾವ ರೀತಿಯಾಗಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ಅಂತ ನೋಡ್ಕೊಳ್ಳಿ ಸ್ನೇಹಿತರೆ. ಈ ರೀತಿಯಾಗಿ ಹಿಟ್ಟನ್ನು ಕಲಿಸ್ಕೊಂಡ್ರೆ ನಿಮಗೆ ಹೋಳಿಗೆ ಮೃದುವಾಗಿ ಬರುತ್ತೆ ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ ತಿನ್ನುವಾಗ. ನೋಡಿ ಈ ಥರ. ಇವಾಗ ನಾನು ಸ್ವಲ್ಪ ಮೇಲೆ ಎಣ್ಣೆನ ಹಾಕ್ಕೊಳ್ತೀನಿ. ಎಣ್ಣೆ ಹಾಕೊಂಡ್ಮೇಲೆ ಮತ್ತಷ್ಟು ಇನ್ನೂ ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು ಹದವಾಗಿ. ಕಲ್ಲಿನ ಮೇಲೆ ನೀವು ನಾದ್ತಾ ಇದ್ದರೆ ಸ್ವಲ್ಪ ಹಿಟ್ಟನ್ನು ಕುಟ್ಕೊಂಡು ಕೂಡ ನೀವು ನಾದ್ಕೋಬೋದು. ನೋಡಿ ಸ್ನೇಹಿತರೆ, ಈ ರೀತಿಯಾಗಿ ನೀವು ಕನಕನ ರೆಡಿ ಮಾಡ್ಕೊಳ್ಳೋದ್ರಿಂದ ಯಾರು ಬೇಕಾದರೂ ಹೋಳಿಗೆ ಮಾಡ್ಕೋಬೋದು. ಹೊಸದಾಗಿ ಮಾಡ್ತಾ ಇರೋರು ಕೂಡ ಈಸಿಯಾಗಿ ಹೋಳಿಗೆನ ಮಾಡ್ಕೋಬೋದು. ನೋಡಿ, ಇವಾಗ ಇದಕ್ಕೆ ಸ್ವಲ್ಪ ಸೈಡ್ಗೆ ಇಟ್ಕೊಳ್ಳೋಣ ನೆನೆಯೋಕ್ಕೆ ಅಂತ. ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನೆನೆಯೋಕ್ಕೆ ಇಡ್ತೀನಿ. ಹಿಟ್ಟು ಕಲಿಸ್ಕೊಳ್ಳೋದ್ರಲ್ಲೇ ನಮಗೆ ಇವಾಗ ಬೆಲ್ಲದ ಪಾಕ ರೆಡಿಯಾಗಿದೆ. ಪಾಕ ಅಂತಂದರೆ ತೀರ ತಿಳಿಯಾಗಿ ಮಾಡ್ಕೋಬಾರ್ದು. ಬೆಲ್ಲ ಕರಗೋಕ್ಕೆ ಎಷ್ಟು ಬೇಕು ನೋಡಿ ಅಷ್ಟೇ ನೀರನ್ನು ಹಾಕ್ಕೊಂಡು ಬೆಲ್ಲನ ಕರಗಿಸೋಕ್ಕೆ ಇಡಬೇಕು. ಯಾಕಂತಂದರೆ ಕಸ ಇರುತ್ತಲ್ಲ, ಹಾಗಾಗಿ. ಬೇಳೆ ಇವಾಗ ಒಂದು ಕುದಿ ಬಂದಿದೆ. ಇವಾಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡ್ತೀನಿ. 2 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ನೋಡಿ, ಇವಾಗ 2 ವಿಸಿಲ್ ಆಗಿದೆ. ಬೇಳೆ ಸಂಪೂರ್ಣವಾಗಿ ಬೆಂದಿದೆ, ನೋಡ್ಬೋದು ನೀವು. ಕೈಯಿಂದ ಈ ಥರ ಒತ್ತಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೋಡ್ತಾ ಇರ್ಬೋದು, ಚೆನ್ನಾಗಿ ಬೆಂದಿದೆ. ಇವಾಗ ಅದರಲ್ಲಿರುವಂತಹ ಕಟ್ಟನ್ನು ಸ್ವಲ್ಪ ಒಂದು ಪಾತ್ರೆಯಲ್ಲಿ ತೆಗೆದುಕೊಳ್ಳೋಣ. ಈ ಕಟ್ಟಿನಿಂದ ನಾವು ಸಾಂಬಾರು ಮಾಡ್ಬೋದು, ಚೆನ್ನಾಗಿರುತ್ತೆ. ಕಟ್ಟಿನ ಸಾಂಬಾರು ತುಂಬ ಫೇಮಸ್ಸು ನಮ್ಮ ಕಡೆಗೆ. ಇನ್ನೊಂದು ವಿಡಿಯೋದಲ್ಲಿ ಸ್ನೇಹಿತರೆ ನಮ್ಮ ಕಡೆ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ಕಟ್ಟಿನ ಸಾರು, ಅದನ್ನು ವಿಡಿಯೋ ಮಾಡಿ ತೋರಿಸ್ತೀನಿ. ಇವಾಗ ನೋಡಿ, ಬೆಲ್ಲನ ಒಂದು ಸ್ಟೇನರಲ್ಲಿ ನಾವಿವಾಗ ಶೋಧಿಸ್ಕೊಳ್ಳೋಣ. ಬೇಳೆಯಲ್ಲಿ ಬೆಲ್ಲದಲ್ಲಿ ಜಾಸ್ತಿ ಕಸ ಇಲ್ಲ ಅಂತಂದರೆ ಡೈರೆಕ್ಟಾಗಿ ಕೂಡ ನೀವು ಹಾಕ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಬೇಯೋಕ್ಕೆ ಇಡಬೇಕು. ಬೆಲ್ಲ ಸಂಪೂರ್ಣವಾಗಿ ಹೀರ್ಕೊಳ್ಳೋವರೆಗೂ ಚೆನ್ನಾಗಿ ಕುದಿಸೋಕೆ ಇಡಬೇಕು. ಸ್ನೇಹಿತರೆ, ನೋಡ್ಬೋದು ಇವಾಗ ನೀರಿನ ಅಂಶ ಸಂಪೂರ್ಣವಾಗಿ ಹೀರ್ಕೊಂಡಿದೆ. ಇದನ್ನು ಸ್ವಲ್ಪ ಆರೋಕೆ ಇಟ್ಕೊಂಡು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಏಲಕ್ಕಿನ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಇವಾಗ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ನಾನು ಹೂರಣನ ರೆಡಿ ಮಾಡ್ಕೊಂಡಿದ್ದೀನಿ. ಪರ್ಫೆಕ್ಟಾಗಿ ಹೂರಣ ರೆಡಿಯಾಗಿದೆ. ಈ ಥರ ಹೂರಣ ಇದ್ದರೆ ನೀವು ಸೂಪರಾಗಿ ಹೋಳಿಗೆ ಮಾಡ್ಕೋಬೋದು. ಮೇಲೆ ಸ್ವಲ್ಪ ಸೊಂಪು ಕಾಳನ್ನು ಹಾಕ್ತಾಯಿದ್ದೀನಿ. ಸೊಂಪು ಕಾಳು ಹಾಕೋದ್ರಿಂದ ಹೋಳಿಗೆಗೆ ತುಂಬ ಟೇಸ್ಟ್ ಬರುತ್ತೆ. ಹಿಟ್ಟು ನೋಡಿ ಸ್ನೇಹಿತರೆ, ಇವಾಗ ಸ್ವಲ್ಪ ಎಣ್ಣೆ ಹಾಕಿರೋದ್ರಿಂದ ನಾವು ಇನ್ನೊಂದು ಸ್ವಲ್ಪ ಕೈಯಿಂದನೇ ಸ್ವಲ್ಪ ಈ ಥರ ಮಾಡ್ಕೋಬೇಕು. ಈ ಥರ ಮಾಡ್ಕೊಂಡಾದಮೇಲೆ ನೋಡಿ, ಹೋಳಿಗೆ ಮಾಡೋಕ್ಕೆ ಇದು ಪೂರ್ತಿಯಾಗಿ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು ನೀವು. ಬನ್ನಿ ಫ್ರೆಂಡ್ಸ್, ಇವಾಗ ಒಂದು ಹೋಳಿಗೆ ಮಾಡಿ ತೋರಿಸ್ತೀನಿ. ಲಟ್ಟಣಿಕೆ ಮೇಲೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಒಂದು ಪ್ಲಾಸ್ಟಿಕ್ ಕವರ್ನ ಮೇಲೆ ಇಟ್ಕೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಬೇಕು. ನೋಡಿ, ಕನಕನ ಈ ರೀತಿಯಾಗಿ ಕೈಯಲ್ಲಿ ಕಲಿಸ್ಕೊಂಡು ಹೂರಣನ ಸ್ವಲ್ಪ ಮೆತ್ತಿಗೆ ಮಾಡಿಕೊಂಡು ಕನಕದಲ್ಲಿ ಹೂರಣನ ಇಟ್ಬಿಟ್ಟು ಚೆನ್ನಾಗಿ ಕವರ್ ಮಾಡ್ಕೊಳ್ಬೇಕು. ಅದನ್ನು ಮೊದಲಿಗೆ ನಾನಿಲ್ಲಿ ಹೋಳಿಗೆನ ಕೈಯಿಂದ ತಟ್ಟಿ ತೋರಿಸ್ತೀನಿ. ನೋಡಿ, ಈ ಥರ ಮಾಡಿಕೊಂಡು ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, ಇವಾಗ ನಾನು ಒಂದು ಕೈಯಿಂದ ಹೋಳಿಗೆನ ತಟ್ತಾ ಇದ್ದೀನಿ. ಯಾರಿಗೆಲ್ಲ ಹೋಳಿಗೆ ಲಟ್ಟಣಿಕೆಯಿಂದ ಲಟ್ಸೋಕೆ ಬರೋದಿಲ್ಲ ಅಂತ ಅನ್ನೋರು ಈ ರೀತಿಯಾಗಿ ಕೈಯಿಂದನೇ ತಟ್ಕೋಬೋದು. ಬಾಳೆ ಎಲೆ ಮೇಲೆ ಕೂಡ ನೀವು ಈ ಥರ ಹೋಳಿಗೆನ ತಟ್ಕೋಬೋದು, ಚೆನ್ನಾಗಿ ಬರುತ್ತೆ. ನಿಮಗೆ ಎಷ್ಟು ತಳಗೆ ಬೇಕು ನೋಡಿ ಅಷ್ಟು ತಳಗೆ ಮಾಡ್ಕೋಬೋದು. ನೋಡಿ, ಇವಾಗ ಇದು ರೆಡಿಯಾಗಿದೆ. ಇದಕ್ಕೂ ಮೊದಲು ನಾನು ಹಂಚನ್ನು ಕಾಯೋಕ್ಕೆ ಇಟ್ಟಿದ್ದೆ. ಬನ್ನಿ, ಇವಾಗ ಕಾದಿರುವಂಥ ಹಂಚಿನ ಮೇಲೆ ಮಾಡಿರುವಂತಹ ಹೋಳಿಗೆನ ಹಾಕ್ಕೊಳ್ಳೋಣ. ಹೋಳಿಗೆನ ಹಾಕ್ಕೊಂಡು ಈ ರೀತಿ ಪಟ್ಟಂತ ನಾವು ಕವರ್ನ ತೆಗೆದುಕೊಳ್ಬೇಕು. ಸೈಡು ಹೋಳಿಗೆ ಚೆನ್ನಾಗಿ ಬಂದಿದೆ. ಇವಾಗ ಇನ್ನೊಂದು ಸೈಡಲ್ಲಿ ತಿರುವಿ ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು ಸ್ನೇಹಿತರೆ, ಹೋಳಿಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹೋಳಿಗೆಗಳು ಸಾಫ್ಟಾಗಿ ಬರಬೇಕು ಅಂತಂದರೆ ಗ್ಯಾಸನ್ನು ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹಂಚನ್ನು ಕಾಯಿಸ್ಕೋಬೇಕು. ಕಾಯಿಸ್ಕೊಂಡ ನಂತರ ನಾವು ಹೋಳಿಗೆನ ಹಾಕೊಂಡ್ಮೇಲೆ ತಕ್ಷಣಕ್ಕೆ ತಿರುವಿ ಹಾಕ್ಕೊಳ್ಬೇಕು, ಇಲ್ಲಾಂತಂದರೆ ಹೋಳಿಗೆ. ಬನ್ನಿ ಸ್ನೇಹಿತರೆ, ಇನ್ನೊಂದು ಹೋಳಿಗೆನ ನಾನು ಲಟ್ಟಣಿಕೆಯಿಂದ ಮಾಡಿ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಇನ್ನೊಂದು ರೀತಿಯಲ್ಲಿ ನಾವು ಕನಕ ಮತ್ತು ಹೂರಣನ ಈ ರೀತಿಯಾಗಿ ಕವರ್ ಮಾಡ್ಕೊಳ್ಬೋದು. ಕೈಯಿಂದನೇ ರೌಂಡ್ ಮಾಡ್ಕೊಳ್ತಾ ಬರಬೇಕು. ನೋಡಿ, ಮೇಲೆ ಸ್ವಲ್ಪ ಕನಕನ ಈ ಥರ ಮಾಡಿಕೊಂಡು ಮತ್ತೆ ಅದರಲ್ಲೇ ಮೆತ್ಕೊಳ್ಬೇಕು.
ಮೊದಲಿಗೆ ಸ್ವಲ್ಪ ಕೈಯಿಂದನೇ ತಟ್ಕೊಂಡು ಈ ಥರ ಲಟ್ಟಣಿಕೆಯಿಂದ ಲಟ್ಟಿಸ್ಬೇಕು. ಕೆಳಗೆ ನೀವು ಹಿಟ್ಟು ಹಾಕೋಬೇಕು, ಇಲ್ಲ ಅಂತಂದರೆ ಇದು ಪ್ಲಾಸ್ಟಿಕ್ ಕವರು ತಿರುಗೋದಿಲ್ಲ. ಲಟ್ಟಣಿಕೆಯಿಂದ ಮಾಡುವಾಗ ನಾವು ಬರೀ ಎಡ್ಜ್ ಮಾತ್ರ ತೀಡ್ತಾ ಬರಬೇಕು, ಆವಾಗ ಹೋಳಿಗೆ ತೆಳ್ಳಗೆ ಬರುತ್ತೆ. ನೀವು ಮಿಡ್ಲಲ್ಲಿ ಲಟ್ಟಣಿಕೆಯಿಂದ ಲಟ್ಟಿಸಬಾರ್ದು, ಇಲ್ಲ ಅಂತಂದರೆ ಇದು ಮೆತ್ಕೊಳ್ಳುತ್ತೆ ಸ್ನೇಹಿತರೆ. ಇವಾಗ ನೋಡಿ ಇದು ಸಂಪೂರ್ಣವಾಗಿ ರೆಡಿಯಾಗಿದೆ. ಬನ್ನಿ ಇದನ್ನು ಕೂಡ ತವದ ಮೇಲೆ ಬೇಯಿಸೋಕೆ ಹಾಕ್ಕೊಳ್ಳೋಣ. ಎರಡು ಸೈಡಲ್ಲಿ ಹೋಳಿಗೆನ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನೋಡಿ ಸ್ನೇಹಿತರೆ, ಮೃದುವಾದ ಹೋಳಿಗೆ ಸಿದ್ಧವಾಗುತ್ತೆ. ನಾನು ಕೂಡ ಹೋಳಿಗೆ ಮಾಡೋದು ಕೇವಲ ಒಂದೇ ದಿನದಲ್ಲಿ ಕಲ್ತಿರೋದು. ತುಂಬ ಸುಲಭ ಸ್ನೇಹಿತರೆ, ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ. ನಮಸ್ಕಾರ.